ಕನ್ನಡ ಪ್ರೇಮಿಗಳೇ, ಕನ್ನಡದ ಕಟ್ಟಾಳುಗಳೇ, ಕನ್ನಡವನ್ನು ಉಸಿರಾಗಿಸಿಕೊಂಡು ಬಾಳ್ತಾ ಇರೋ ಕನ್ನಡದ ಮುದ್ದು ಮಕ್ಕಳೇ, ನಮ್ಮ ವಿಶ್ವ ಅನೇಕ ಭಾಷೆ, ಧರ್ಮ, ಆಚಾರ, ವಿಚಾರಗಳ ಬೀಡು. ಇಂಥ ವಿಶಿಷ್ಟ ಜಗತ್ತಿನಲ್ಲಿ ಬಾಳ್ತಾ ಇರೋ ನಮಗೆ ಒಂದು ಸಲ ನಮ್ಮ ನಾಡಿನ ಇತಿಹಾಸ ಹಾಗೂ ನಮ್ಮ ಹಿಂದಿನ ತಲೆಮಾರಿನವರು ಮಾಡಿದ ಸಾಧನೆಗಳ ಪರಿಚಯವಾದರಂತೂ ನಮ್ಮೆಲ್ಲ ಕನ್ನಡಿಗರಿಗೆ ನಾಡು ನುಡಿಯ ಕುರಿತಾಗಿ ಅಭಿಮಾನ ಮೂಡೋದ್ರ ಜೊತೆಗೆ ಕನ್ನಡತನದ ಸ್ವಾಭಿಮಾನ ಜಾಗೃತ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಈ ಶುಭ ಘಳಿಗೆಯಲ್ಲಿ ನಿಮ್ಮ ಗತವೈಭವದ ದಿನಗಳು ಹೇಗಿದ್ದುವು ಹಾಗೂ ವಿಶ್ವದ ಎಲ್ಲ ಭಾಷಿಕರ ನಡುವಲ್ಲಿ ಕನ್ನಡಿಗರು ಎಷ್ಟು ಶ್ರೇಷ್ಠರು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ವಿಶ್ವದಲ್ಲಿ ಸುಮಾರು 5,000ದಿಂದ 7,000 ಭಾಷೆಗಳು ಇರಬಹುದು ಅನ್ನೋ ಒಂದು ಅಂದಾಜಿದೆ. ಅದರ ಮಧ್ಯದಲ್ಲಿ ಕನ್ನಡದ ಕುರಿತಾಗಿ ನಾವು ಹೆಮ್ಮೆ ಪಟ್ಕೋಬೇಕಾಗಿರೋದು ಈ ಭಾಷೆಗೆ ಇರೋ ಹಳೆತನದಿಂದಾನೆ. ಯಾಕಂದ್ರೆ ಕನ್ನಡಕ್ಕೆ 2,500 ವರ್ಷಗಳ ದಾಖಲಿತ ಇತಿಹಾಸ ಇದ್ರೆ, ಬರವಣಿಗೆ ಬರೋದಕ್ಕೂ ಮುಂಚೆನೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆನೆ ಕನ್ನಡದ ನುಡಿ ಹುಟ್ಟಿದೆ ಅಂತ ಹೇಳೋದಕ್ಕೆ ಇವತ್ತು ಅಸಾಧ್ಯವಾಗಿದೆ. ಕೆಲವು ವಿದ್ವಾಂಸರ ಪ್ರಕಾರ ಕನ್ನಡಕ್ಕೆ ಕಡಿಮೆ ಅಂದ್ರೂ 5,000 ವರ್ಷಗಳಿಗಿಂತಾನೂ ಮೇಲ್ಪಟ್ಟ ಹಳೆತನ ಇದೆ. ಇಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂದ್ರೆ, ವಿಶ್ವದಲ್ಲಿ ಈಗಲೂ ಬಳಕೆಯಲ್ಲಿರುವ ಅತಿ ಹಳೆಯ ಭಾಷೆಗಳಲ್ಲಿ ಒಂದಾದ ಕನ್ನಡವನ್ನ ಕನ್ನಡಿಗರು ಇವತ್ತಿಗೂ ಕಾಪಾಡಿ ಉಳಿಸಿ ಬೆಳೆಸ್ತಾ ಇರೋದು. ಇನ್ನು ನಾಗರಿಕತೆಯ ತವರು ಅಂತ ಕರೆಸಿಕೊಳ್ಳೋ ಭಾರತದಲ್ಲಿ ಈಗಲೂ ಬಳಕೆಯಲ್ಲಿರೋ ಅತಿ ಹಳೆಯ ಲಿಪಿ ಕೂಡ ನಮ್ಮದೇ. ಇನ್ನು ಇಲ್ಲಿನೂ ಒಂದು ಆಶ್ಚರ್ಯದ ವಿಷಯ ಅಂದ್ರೆ, ಕನ್ನಡದ ಲಿಪಿಯಷ್ಟು ತಿದ್ದಿ ತೀಡಿದ ಹಾಗೂ ಕಾಲಕಾಲಕ್ಕೆ ಬದಲಾವಣೆಯನ್ನು ಹೊಂದಿದ ಮತ್ತೊಂದು ಲಿಪಿಯನ್ನ ಕೂಡ ನೋಡಲು ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ, ಭಾರತದಲ್ಲಿ ಬಳಕೆಯಲ್ಲಿರುವ ಭಾಷೆಗಳಲ್ಲಿ ಕೇಳಿದ್ದನ್ನ ಹಾಗೆ ಬರೆಯೋದಕ್ಕೆ ಹಾಗೂ ಬರೆದಿರೋದನ್ನ ಹಾಗೆ ಓದೋದಕ್ಕೆ ಸಾಧ್ಯವಾಗೋ ಭಾಷೆಗಳಲ್ಲಿ ಕನ್ನಡಕ್ಕೆ ಮೊದಲನೇ ಸ್ಥಾನ ಅಂದ್ರೂ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಭಾರತ ಉಪಖಂಡದ ಗತವೈಭವದ ದಿನಗಳಲ್ಲಿ ಕನ್ನಡಿಗರ ಸಾಧನೆಗಳನ್ನು ಸರಿಗಟ್ಟುವ ಮತ್ತೊಬ್ಬರನ್ನ ನೀವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? 4ನೇ ಶತಮಾನದಲ್ಲಿ ಆರಂಭವಾದ ಕನ್ನಡದ ಅಸ್ಮಿತೆಯ ಕಿಚ್ಚು ಮುಂದೆ ಕದಂಬ ಹಾಗೂ ಗಂಗ ಸಾಮ್ರಾಜ್ಯವಾಗಿ ಆರಂಭಗೊಂಡು 6ನೇ ಶತಮಾನದ ಹೊತ್ತಿಗೆ ನರ್ಮದಾ ನದಿಯನ್ನು ದಾಟಿ ಇಡೀ ಭಾರತದ ಮೇಲೆ ಪ್ರಭಾವ ಬೀರಿದ್ದು ನಮ್ಮದೇ ಬಾದಾಮಿ ಚಾಲುಕ್ಯರ ಮನೆತನ. ಇನ್ನು 8ರಿಂದ 10ನೇ ಶತಮಾನದಲ್ಲಿ ಕನ್ನಡಿಗರ ಆರ್ಭಟ ಎಷ್ಟಿತ್ತು ಅಂದ್ರೆ, ಹಿಮಾಲಯದ ತಪ್ಪಲಿನಿಂದ ಹಿಡ್ಕೊಂಡು ದಕ್ಷಿಣದ ತುತ್ತ ತುದಿ ಕನ್ಯಾಕುಮಾರಿಯವರೆಗೂ ಕನ್ನಡದ ಅರಸರು ತಮ್ಮ ಪ್ರಭಾವ ಬೀರಿದ್ರೆ, ಕನ್ನಡಿಗರ ಮತ್ತೊಂದು ಪರ್ವ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲೂ ಮುಂದುವರೆದು ಭಾರತ ಉಪಖಂಡದ ಮೇಲೆಲ್ಲ ತನ್ನ ಪ್ರಭಾವ ಮೂಡಿಸಿತ್ತು. ಇಂತಹ ಕನ್ನಡಿಗರ ಕೆಚ್ಚಿನ ಇತಿಹಾಸವನ್ನ ನೀವು ತಿಳಿದ್ರೆ ಖಂಡಿತ ನಿಮ್ಮ ಹೃದಯದಲ್ಲಿರುವ ಕನ್ನಡತನ ಮಹಾಜ್ವಾಲೆಯಾಗಿ ಉರಿಯುತ್ತೆ. ಇನ್ನು ಮುಂದೆ ಸೇವಣರ ಹಾಗೂ ಹೊಯ್ಸಳರ ಕಾಲದಲ್ಲಿ ಕನ್ನಡ ನಾಡಿನ ಇತಿಹಾಸ ಸ್ವಲ್ಪ ಮಸುಕಾದರೂ ಕನ್ನಡಿಗರು ವೀರರು, ಶೂರರು ಹಾಗೂ ಎಂತಹ ಸಂದರ್ಭದಲ್ಲೂ ತಮ್ಮ ಕಿಚ್ಚು ಹಚ್ಚಬಲ್ಲರು ಎಂಬಂತೆ ಪುಟಿದೆದ್ದದ್ದು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ. ಈಗಿನ ಕನ್ನಡ ಸೀಮೆಯೂ ಸೇರಿದಂತೆ ದಕ್ಷಿಣ ಭಾರತದಾದ್ಯಂತ ಪ್ರಾಬಲ್ಯ ಸಾಧಿಸಿದ ಕರ್ನಾಟಕ ಸಾಮ್ರಾಜ್ಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕನ್ನಡ ನಾಡಿನಿಂದ ಬಹುದೂರ ಹೋಗಿ ಅಲ್ಲಿಯೂ ಕನ್ನಡ ನಾಡಿನ ವೀರತ್ವವನ್ನು ಪ್ರದರ್ಶಿಸಿದ ವ್ಯಂಗ್ಯ ಚಾಲುಕ್ಯರು, ಪೂರ್ವದ ಚಾಲುಕ್ಯರು ಅಥವಾ ಸೋಲಂಕಿಗಳು, ಒಡಿಶಾದ ಕದಂಬರು, ಪಾರಮಾರರು, ಕಳಿಂಗದ ಗಂಗರು, ಬಂಗಾಳದ ಸೇನರು ಹಾಗೂ ಮಿಥಿಲೆಯ ಕರ್ನಾಟರು ಎಲ್ಲರೂ ನಮ್ಮ ಕನ್ನಡ ಕುಲದವರು ಎಂದ್ರೆ ಒಮ್ಮೆ ಕನ್ನಡಿಗರ ನರನಾಡಿಗಳಲ್ಲಿ ಮಿಂಚಿನ ಸಂಚಾರ ಆಗದೆ ಇರೋಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಕನ್ನಡಿಗರು ಕಟ್ಟಿದ ಸಾಮ್ರಾಜ್ಯಗಳಾದ್ರೆ, ನಮ್ಮ ನಾಡಿನಲ್ಲಿ ಆಗಿ ಹೋದ ವೀರ ಸಾಮ್ರಾಟರನ್ನ ಸರಿಗಟ್ಟುವಂತಹ ಸಾಮ್ರಾಟರನ್ನ ನೋಡೋದೇ ವಿರಳ ಅನ್ನೋದು ಮತ್ತೊಂದು ವಿಚಾರ. ಅದಕ್ಕೆ ಪುರಾವೆಗಳೇನು ಗೊತ್ತಾ? ಭಾರತದ ಮೇಲೆ ಆದ ಮೊದಲ ಅರಬ್ ಅತಿಕ್ರಮಣವನ್ನು ತಡೆದದ್ದು ಕನ್ನಡದ ಕೀರ್ತಿ ಪುರುಷ ಇಮ್ಮಡಿ ಪುಲಿಕೇಶಿ. ಅರಬ್ಬರ ಅತಿಕ್ರಮಣವನ್ನು ಹಿಮ್ಮೆಟ್ಟಿಸುವ ಜೊತೆಗೇನೆ ಇವತ್ತಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರೆಗೂ ಅರಬ್ಬರನ್ನು ಓಡಿಸಿಕೊಂಡು ಹೋದದ್ದು ಅದೇ ಬಾದಾಮಿ ಚಾಲುಕ್ಯರ ಸಾಮ್ರಾಟ ಇಮ್ಮಡಿ ವಿಕ್ರಮಾದಿತ್ಯನ ಕರ್ನಾಟ ಬಲವೆಂಬ ಪಡೆ. ಇದನ್ನು ಕೇಳಿದ ನಂತರ ಭಾರತದ ಸಂಸ್ಕೃತಿ ಇವತ್ತಿಗೂ ಉಳಿಯಬೇಕಾದ್ರೆ ಕನ್ನಡಿಗರು ಕೊಟ್ಟ ಕಾಣಿಕೆ ಏನು ಅನ್ನೋದು ಯಾರಿಗಾದರೂ ಅರ್ಥ ಆಗದೆ ಇರಲಾರದು. ಇನ್ನು ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದನ ಶೌರ್ಯದ ಬಗ್ಗೆ ಹೇಳ್ತಾ ಹೋದ್ರೆ ನಮಗೆ ಗಂಟೆಗಳು ಸಾಲೋದಿಲ್ಲ.
ಪ್ರಪಂಚದ ಇತಿಹಾಸದಲ್ಲಿ ಇವನ ಶೌರ್ಯಕ್ಕೆ ಸರಿಸಮನಾಗಿ ಇದ್ದಂತಹ ಮತ್ತೊಬ್ಬ ಶೂರನನ್ನ ನೋಡೋದು ಸಾಧ್ಯವೇ ಇಲ್ಲ. ಈತ ಯುದ್ಧ ಮಾಡೋದಿರ್ಲಿ, ಯುದ್ಧಕ್ಕೆ ಬರ್ತಾನೆ ಅಂತ ಮುನ್ಸೂಚನೆ ಸಿಕ್ಕಿದ್ದೇ ತಡ ಶತ್ರುಗಳು ಅವರಾಗಿಯೇ ಬಂದು ಈತನ ಬಳಿ ಮಂಡಿ ಊರಿ ಕುಳಿತುಕೊಳ್ತಾ ಇದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಸಾಮ್ರಾಟರುಗಳ ಜೊತೆಗೆ ಒಮ್ಮೆ ಅಮೋಘ ವರ್ಷನ ಕಾಲದ ಆಳ್ವಿಕೆಯನ್ನು ನೆನೆಸಿಕೊಂಡ್ರೆ ಇವತ್ತಿನ ರಾಜಕೀಯ ಸನ್ನಿವೇಶಗಳಲ್ಲಿ ನಮಗೆ ಅಂಥ ಒಬ್ಬ ನಾಯಕ ಸಿಕ್ತಿಲ್ವಲ್ಲ ಅಂತ ಮನಸ್ಸಲ್ಲಿ ಸಣ್ಣ ನೋವು ಉಂಟಾಗುತ್ತೆ. ಅದಕ್ಕೆ ಕಾರಣ ಇಷ್ಟೇ, ಸುಮಾರು 63 ವರ್ಷಗಳ ಕಾಲ ಯಾವುದಾದರೂ ಸಂದರ್ಭದಲ್ಲಿ ಭಾರತ ಉಪಖಂಡದಲ್ಲಿ ಜನರು ಶಾಂತಿಯಿಂದ ನಿದ್ರೆ ಮಾಡಿದ್ದು ಹಾಗೂ ಸುಖ ಶಾಂತಿಯಿಂದ ಬಾಳಿದ್ದು ಅಂದ್ರೆ ಅದು ಈ ಕಾಲದಲ್ಲೇ. ಇದಕ್ಕೆ ಆತನ ರಾಜಕೀಯ ಮುತ್ಸದ್ದಿತನವೇ ಕಾರಣ ಅಂತ ಬಿಡಿಸಿ ಬೇರೆ ಹೇಳಬೇಕಾಗಿಲ್ಲ. ಇನ್ನು ನಮ್ಮ ನಾಡು ಕಂಡಂತಹ ಮತ್ತೊಬ್ಬ ಮಹಾನ್ ಚಕ್ರವರ್ತಿ ಅಂದ್ರೆ 6ನೇ ವಿಕ್ರಮಾದಿತ್ಯ. ಒಮ್ಮೆ ಇವತ್ತಿನ ರಾಜಸ್ಥಾನದಿಂದ ಅಸ್ಸಾಂನವರೆಗೂ ಹಾಗೂ ಇಡೀ ದಕ್ಷಿಣ ಭಾರತದ ಮೇಲೆ ಛಾಪು ಮೂಡಿಸಿ ಆಳ್ವಿಕೆ ನಡೆಸಿದ ಈತನ ಶೌರ್ಯ ಪರಾಕ್ರಮಗಳು ಕನ್ನಡಿಗರ ರಕ್ತದಲ್ಲಿ ಅದೆಂತಹ ಪರಾಕ್ರಮ ತುಂಬಿಕೊಂಡಿದೆ ಅಂತ ನಿಮ್ಮನ್ನ ಯೋಚನೆಗೆ ದೂಡುತ್ತವೆ. ಈ ನಾಯಕತ್ವದ ಗುಣ ಹೀಗೆ ಮುಂದುವರೆದು ವಿಷ್ಣುವರ್ಧನ, ವೀರಬಲ್ಲಾಳ, ಗಂಡುಗಲಿ ಕುಮಾರರಾಮ, ಹರಿಹರ, ಬುಕ್ಕರಾಯ, ಪ್ರೌಢದೇವರಾಯ, ಕೃಷ್ಣದೇವರಾಯರಿಂದ ಹಿಡಿದು ಮುಂದೆ ಸಂಗೊಳ್ಳಿ ರಾಯಣ್ಣರಂತಹ ಗಂಡುಗಲಿಗಳಿಗೆ ಜನ್ಮ ಕೊಟ್ಟಿದ್ದು ಈ ನಮ್ಮ ಪುಣ್ಯಭೂಮಿನೇ. ಸ್ನೇಹಿತರೆ, ಇವೆಲ್ಲ ನಮ್ಮ ನಾಡಿನ ಗಂಡು ಮಕ್ಕಳ ಶೌರ್ಯದ ಮಾಹಿತಿಗಳಾದ್ರೆ ನಮ್ಮ ಹೆಣ್ಣು ಮಕ್ಕಳು ಏನು ಕಡಿಮೆನಾ? ಖಂಡಿತ ಇಲ್ಲ. ನಮ್ಮ ಹೆಣ್ಣುಮಕ್ಕಳು ಎಷ್ಟು ಸಮರ್ಥರು ಅಂದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಕುಟುಂಬದ ಜವಾಬ್ದಾರಿಯನ್ನು ಹೊರೋ ಜೊತೆಗೆ ಗುಡಿಗೋಪುರಗಳ ನಿರ್ಮಾಣದಲ್ಲಿ ಪ್ರಾಂತ್ಯಗಳನ್ನ ಸ್ವತಃ ಆಳ್ವಿಕೆ ಮಾಡೋ ಜೊತೆಗೆ ಸಾಹಿತ್ಯ ರಚನೆ, ಕೆರೆಕಟ್ಟೆಗಳ ನಿರ್ಮಾಣ, ಹೀಗೆ ಹಲವಾರು ಸಾಮಾಜಿಕ ಜವಾಬ್ದಾರಿಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇವುಗಳೆಲ್ಲದರ ಜೊತೆಗೆ ಅಗತ್ಯ ಬಿದ್ದಾಗ ನಾಡು ನುಡಿಯ ಸಂರಕ್ಷಣೆಗೆಂದು ತಾವೇ ಯುದ್ಧ ಭೂಮಿಯಲ್ಲಿ ಕಾದಾಡಿ ತಮ್ಮ ನಾಡಿನ ವೀರ ಪರಂಪರೆ ಏನು ಅಂತ ವೈರಿಗಳಿಗೆ ರುಚಿ ತೋರಿಸಿದ ವೀರ ವನಿತೆಯರ ಈ ಪಟ್ಟಿಯನ್ನು ಒಮ್ಮೆ ನೋಡಿದ್ರೆ ಕನ್ನಡ ನಾಡಿನ ಶ್ರೀಮಂತ ಇತಿಹಾಸದ ಬಗ್ಗೆ ಅಭಿಮಾನದ ಕಿಚ್ಚು ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಚಾಲುಕ್ಯರ ರಾಣಿ ವಿಜಯಾಂಕ ಸ್ವತಃ ತಾನೇ ಆಡಳಿತ ಮಾಡಿದ್ರೆ ಲೋಕಮಹಾದೇವಿ, ತ್ರೈಲೋಕ್ಯ ಮಹಾದೇವಿ ಪಟ್ಟದ ಕಲ್ಲಿನ ಸುಂದರ ದೇಗುಲಗಳ ನಿರ್ಮಾಣದ ರೂವಾರಿಗಳು. ಹೀಗೆ ಮುಂದುವರೆಯುವ ಕನ್ನಡ ನಾಡಿನ ವೀರ ವನಿತೆಯರ ಪಟ್ಟಿ ಮುಂದೆ ಬೆಳವಡಿ ಮಲ್ಲಮ್ಮ, ಕೆಳದಿಯ ಚೆನ್ನಮ್ಮ, ಕಿತ್ತೂರಿನ ಚೆನ್ನಮ್ಮರಿಂದ ಹಿಡಿದು ಕನ್ನಡ ನಾಡಿಗೆ ಅನೇಕ ಕಾಣಿಕೆಗಳನ್ನು ಕೊಟ್ಟ ಮೈಸೂರಿನ ರಾಜಮಾತೆ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರವರೆಗೂ ಮುಂದುವರಿಯುತ್ತೆ. ಇನ್ನು ವಾಸ್ತುಶಿಲ್ಪಕ್ಕೆ ಕನ್ನಡ ರಾಜಮನೆತನಗಳು ನೀಡಿದ ಕೊಡುಗೆಗಳ ಮುಂದೆ ಇನ್ಯಾರನ್ನು ಹೋಲಿಸಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ, ಉತ್ತರದ ನಾಗರ ಶೈಲಿಗೆ ಪರಿಪೂರ್ಣ ರೂಪ ಕೊಟ್ಟ ಹಿಂದಿನ ತಲೆಮಾರಿನ ನಮ್ಮ ಕನ್ನಡಿಗರು ಪಟ್ಟದಕಲ್ಲು, ಐಹೊಳೆ ಅಷ್ಟೇ ಯಾಕೆ ತೆಲಂಗಾಣದ ಆಲಂಪುರದಲ್ಲಿ ಕೂಡ ಪೂರ್ಣ ಪ್ರಮಾಣದ ಗುಡಿಗಳನ್ನು ಕಟ್ತಾರೆ. ಇದರ ಕಾರಣದಿಂದ ಮುಂದೆ ಭಾರತದ ಇತರ ಸ್ಥಳಗಳಲ್ಲಿ ನಾಗರ ಶೈಲಿಯ ಗೋಪುರಗಳನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ದ್ರಾವಿಡ ವಾಸ್ತು ಶೈಲಿಗೆ ನಾಂದಿ ಹಾಡಿದ್ದು ಕೂಡ ನಮ್ಮ ಕನ್ನಡದ ನೆಲವೇ. ಇನ್ನು ಕರುನಾಡಿನ ಆಚೆಗೆ ಗುಜರಾತಿನಲ್ಲಿ ಸೋಲಂಕಿ ಮಾದರಿಯ, ಒಡಿಶಾದಲ್ಲಿ ಕಳಿಂಗ ಮಾದರಿಯ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಸಿಗುವ ಹೇಮಾಡಪಂಥಿ ವಾಸ್ತುಶೈಲಿಗೆ ಕನ್ನಡಿಗರು ಕೊಟ್ಟ ಕಾಣಿಕೆಗಳಿಂದ ಭಾರತ ಉಪಖಂಡ ಇಂದಿಗೆ ವಿಶ್ವದೆಲ್ಲೆಡೆ ತನ್ನ ವಾಸ್ತುಶೈಲಿಯ ಮೂಲಕ ಜನಪ್ರಿಯ ಆಗಿರೋದು ಕೂಡ ವಾಸ್ತವದ ವಿಚಾರವೇ. ಇವೆಲ್ಲ ಕರ್ನಾಟಕದ ಆಚೆಗಿನ ವಾಸ್ತುಶೈಲಿಯ ಮಾಹಿತಿಗಳಾದ್ರೆ ಕರ್ನಾಟಕದ ಒಳಗಿರುವಷ್ಟು ವಾಸ್ತು ವಿಭಿನ್ನತೆಯನ್ನ ಜಗತ್ತಿನ ಯಾವ ಭಾಗದಲ್ಲಿಯೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ನಾಡಿನ ಬೀದರ್, ಕಲಬುರ್ಗಿ, ವಿಜಯಪುರ ಇಂಡೋ ಇಸ್ಲಾಮಿಕ್ ಮಾದರಿಯ ವಾಸ್ತುಶೈಲಿಗೆ ಹೆಸರುವಾಸಿ ಆದ್ರೆ ಸ್ವಲ್ಪ ದಕ್ಷಿಣಕ್ಕೆ ಬಂದ್ರೆ ಬಾಗಲಕೋಟೆಯಲ್ಲಿ ದ್ರಾವಿಡ ನಾಗರ ಮಾದರಿಯ ಚಾಲುಕ್ಯ ವಾಸ್ತುಶೈಲಿಯ 100 ದೇಗುಲಗಳನ್ನು ನಾವು ನೋಡಬಹುದು. ಇನ್ನು ಕೊಪ್ಪಳ, ಹಾವೇರಿ, ಗದಗ ಸುತ್ತಮುತ್ತಲಲ್ಲಿ ಕಾಣುವ ಕಲ್ಯಾಣಿ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟ ಗದಗ್ ಮಾದರಿಯ ವಾಸ್ತುಶೈಲಿಯ ಅನೇಕ ಸುಂದರ ಗುಡಿಗೋಪುರಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಶ್ರೀಮಂತಿಕೆಯ ಉತ್ತುಂಗ ಅಂದ್ರೇನು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿಯಾದ ವಿಜಯನಗರ ಅಥವಾ ಹಂಪಿಯ ಚಲುವನ್ನ ಹೊಗಳದೇ ಇರೋ ಯಾವುದೇ ವ್ಯಕ್ತಿಯನ್ನ ನೀವು ನೋಡೋದೇ ವಿರಳ. ಯಾಕಂದ್ರೆ ಅಲ್ಲಿರೋ ಗುಡಿ ಗೋಪುರಗಳು ಅಷ್ಟು ಸುಂದರ. ಇನ್ನು ಇದೇ ಹಂಪಿಗೆ 2019ರಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಪಟ್ಟಿ ಮಾಡಿದ
ಪ್ರಪಂಚದಲ್ಲಿ ನೋಡಲೇಬೇಕಾಗಿರುವ ಸ್ಥಳಗಳಲ್ಲಿ 52 ಸ್ಥಳಗಳ ಪೈಕಿ 2ನೇ ಸ್ಥಾನ ಸಿಕ್ಕಿದ್ದು ನಮ್ಮ ಹಂಪಿಗೆ. ಆ ಪಟ್ಟಿಯಲ್ಲಿದ್ದ ಭಾರತದ ಏಕೈಕ ಸ್ಥಳ ಆಗಿತ್ತು ನಮ್ಮ ಹಂಪಿ. ಇದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆಯಿಂದ ಎದೆಯುಬ್ಬಿಸಿ ಹೇಳ್ಕೋಬೇಕಾಗಿರೋ ವಿಚಾರ ಅಂತ ನಾವು ಅಂದ್ಕೋತೀವಿ. ನಾವು ಇನ್ನೂ ಸ್ವಲ್ಪ ದಕ್ಷಿಣಕ್ಕೆ ಬಂದ್ರೆ ಹಾಸನದ ಸುತ್ತಮುತ್ತಲಿನ ವಾಸ್ತುವೈಭವಕ್ಕೆ ಮನಸೋಲದೆ ಇರೋಕೆ ಸಾಧ್ಯನೇ ಇಲ್ಲ ಅಲ್ವೇ? ಒಮ್ಮೆ ಯೋಚನೆ ಮಾಡಿ ನೋಡಿ, ಹೊಯ್ಸಳ ವಾಸ್ತುಶೈಲಿಯ ಕುಸುರಿ ಕೆಲಸದ ಗುಡಿಗಳಿಗೆ ಸಮಾನವಾದ ಮತ್ತೊಂದು ಗುಡಿಯನ್ನ ವಿಶ್ವದ ಎಲ್ಲಾದರೂ ಮಾಡಿದ್ದಾರಾ? ಇನ್ನು ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿ ಕೂಡ ಸಮೀಪದಲ್ಲೇ ಇದೆ. ಇನ್ನು ದಕ್ಷಿಣಕ್ಕೆ ಬಂದ್ರೆ ದಸರಾ ಹಬ್ಬದ ಮೂಲಕ ಕನ್ನಡ ನಾಡಿನ ಸಾಂಸ್ಕೃತಿಕ ಜಗತ್ತನ್ನ ಇಡೀ ಪ್ರಪಂಚಕ್ಕೆ ಸಾರುತ್ತಿರುವ ಮೈಸೂರಿನ ಅರಮನೆಗಳ ಸೌಂದರ್ಯಕ್ಕೆ ತಲೆದೂಗದವರು ಯಾರಿದ್ದಾರೆ ಹೇಳಿ? ಇಷ್ಟೆಲ್ಲ ಕೇಳಿದ ಮೇಲೆ ಖಂಡಿತ ನಿಮಗೆ ಮನದಟ್ಟಾಗಿರಬಹುದು, ಕನ್ನಡ ನಾಡಿನ ವಾಸ್ತುವೈಭವಕ್ಕೆ ಸರಿಸಮಾನವಾಗಬಲ್ಲ ಮತ್ತೊಂದು ಸ್ಥಳವನ್ನ ನಾವು ಎಲ್ಲಿಯೂ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ. ಸ್ನೇಹಿತರೆ, ನಮ್ಮ ಹಿರಿಯರ ಸಾಧನೆಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಬದಲಾಗಿ ಹಿಂದೆ ಕನ್ನಡಿಗರಿಂದಲೇ ಬರೆದ ಮಹಾನ್ ಗ್ರಂಥಗಳು, ಸಾಹಿತ್ಯಗಳು ಭಾರತದಲ್ಲೇ ಉತ್ಕೃಷ್ಟ ಗ್ರಂಥಗಳು ಅಂತ ಪರಿಗಣಿಸಲ್ಪಟ್ಟಿವೆ. ಇದಕ್ಕೆ ಉದಾಹರಣೆಯಾಗಿ ನೀವೇನಾದರೂ ಭಾರತದ ಹಿಂದಿನ ನ್ಯಾಯಾಂಗ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೇಕಿದ್ರೆ ಕಲ್ಯಾಣಿ ಚಾಲುಕ್ಯರಿಂದ ಬರೆಯಿಸಲ್ಪಟ್ಟ ಮಿತಾಕ್ಷರ ಹಾಗೂ ಬಂಗಾಳದ ಕರ್ನಾಟ ಸೇನರಿಂದ ಬರೆಸಿದ ದಾಯಭಾಗ ಓದಬೇಕಾಗುತ್ತೆ. ನೀವೇನಾದರೂ ಹಿಂದಿನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಸಂಸ್ಕೃತಿಯ ಭಾಗವಾಗಿ ಇರೋ ಊಟದ ಪದ್ಧತಿಯನ್ನು ತಿಳಿದುಕೊಳ್ಳಬೇಕಾ? ಹಾಗಿದ್ರೆ ನಿಮ್ಮನ್ನು ಆಕರ್ಷಿಸೋದು ನಮ್ಮ ಸೂಪಶಾಸ್ತ್ರ ಹಾಗೂ ಮನಸೋಲ್ಲಾಸ ಗ್ರಂಥಗಳೇ. ಅಷ್ಟೇ ಅಲ್ಲದೆ ಹಿಂದಿನ ಕಾಲದ ಸಮಾಜದಲ್ಲಿ ಉಡುತ್ತಿದ್ದ ಉಡುಗೆ, ಆಡುತ್ತಿದ್ದ ಆಟ, ರಾಜಕೀಯ, ವಾಣಿಜ್ಯ, ಆಡಳಿತ, ಹೀಗೆ ಅನೇಕ ಕುತೂಹಲಕಾರಿ ಮಾಹಿತಿಗಳು ನಿಮಗೆ ಸಿಗೋದು ಕಲ್ಯಾಣಿ ಚಾಲುಕ್ಯರ ಅರಸ ಸೋಮೇಶ್ವರನಿಂದ ರಚಿತವಾದ ಮನಸೋಲ್ಲಾಸ ಗ್ರಂಥದಲ್ಲಿಯೇ. ಇನ್ನು ಕನ್ನಡ ಸಾಹಿತ್ಯದ ಬಗ್ಗೆ ಹೇಳೋದಕ್ಕೆ ದಿನಗಳಾದರೂ ಕಡಿಮೆನೆ. ಅದಕ್ಕೆ ಕಾರಣ ಕನ್ನಡ ಸಾಹಿತ್ಯದ 2 ಅನನ್ಯ ಕೊಡುಗೆಗಳಾದ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳು. ಇವುಗಳನ್ನು ಮೀರಿಸುವ ಮತ್ತೊಂದು ಸಾಹಿತ್ಯವನ್ನ ವಿಶ್ವದ ಯಾವ ಭಾಷೆಯಲ್ಲೂ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕನ್ನಡದ ಈ ಸಾಹಿತ್ಯದ ಹಿರಿಮೆ ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದ್ರೆ ಬರೀ ಅಂಕೆಗಳನ್ನೇ ಬಳಸಿ ಬರೆದ ಹಾಗೆ ಪ್ರಪಂಚದ ಎಲ್ಲ ಸಾರ ಸಂಗ್ರಹಗಳನ್ನ ಒಳಗೊಂಡಿರುವ, ಅಷ್ಟೇ ಯಾಕೆ ಭಾರತದ ಶ್ರೇಷ್ಠ ಕಾವ್ಯ ಎಂದು ಪರಿಗಣಿಸಲ್ಪಟ್ಟ ಮಹಾಭಾರತಕ್ಕೂ 6 ಪಟ್ಟು ದೊಡ್ಡ ಸಾಹಿತ್ಯ ಎಂದೇ ಕರೆಸಿಕೊಂಡಿರೋ ಸಿರಿಭೂವಲಯ ಬರೆದಿರೋದು ಕೂಡ ಕನ್ನಡದ ಅಂಕೆಗಳಲ್ಲೇ. ಇವೆಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಕನ್ನಡ ಮೆರೆದ ಶ್ರೇಷ್ಠತೆಯ ಮಾಹಿತಿಗಳಾದರೆ ಸಂಗೀತ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಇನ್ನೂ ಮಹೋನ್ನತವಾಗಿರೋದು. ಭಾರತದಲ್ಲಿನ 2 ಪ್ರಮುಖ ಸಂಗೀತಗಳಲ್ಲಿ ಹಿಂದೂಸ್ತಾನಿ ಒಂದಾದರೆ ಮತ್ತೊಂದನ್ನ ಕರ್ನಾಟಕ ಸಂಗೀತ ಅಂತಾನೆ ಕರೆಯೋದು, ಹಾಗೂ ಕರ್ನಾಟಕ ಸಂಗೀತ ಪಿತಾಮಹ ನಮ್ಮ ಕನ್ನಡಿಗ ದಾಸಶ್ರೇಷ್ಠರಲ್ಲೊಬ್ಬರಾದ ಪುರಂದರದಾಸರು ಅನ್ನೋ ವಿಚಾರ ಕನ್ನಡ ಸೀಮೆಯಲ್ಲಿ ಸಂಗೀತ ಪ್ರೇಮ ಎಷ್ಟರ ಮಟ್ಟಿಗಿತ್ತು ಅನ್ನೋ ವಿಚಾರಕ್ಕೆ ಹಿಡ್ಕೊಂಡಿರೋ ಕೈಗನ್ನಡಿ ಕೂಡ ಆಗಿದೆ. ಸ್ನೇಹಿತರೆ, ಕನ್ನಡಿಗರ ಸಾಧನೆಗಳು ಒಂದೇ ಎರಡೇ. ಒಮ್ಮೊಮ್ಮೆ ಭಾರತದ ಇತಿಹಾಸದ ಪುಟಗಳನ್ನ ತೆರೆದರೆ ಅದರ ಹೆಚ್ಚಿನ ಪುಟಗಳು ಕನ್ನಡಿಗರಿಂದಲೇ ಬರೆಯಲ್ಪಟ್ಟವು ಅಂತ ಯಾರಿಗೆ ಬೇಕಾದರೂ ಅರ್ಥ ಆಗೇ ಆಗುತ್ತೆ. ಸ್ನೇಹಿತರೆ, ಹೀಗೆ ನಮ್ಮ ನಾಡು, ನುಡಿ, ನಮ್ಮ ಜನರ ಸಾಧನೆಗಳನ್ನ ಕನ್ನಡಿಗರು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಪ್ರಪಂಚದ ಇನ್ಯಾವ ಭಾಷಿಕರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂತಹ ಅದ್ಭುತ ಭಾಷೆಯನ್ನು ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಈ ಮಹತ್ತರವಾದ ಕೆಲಸಕ್ಕೆ ದುಡಿಯುವಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.